ಇರಾನ್ನ ಅಧಿಪತಿ ಖಮನೆ ಹತ್ಯೆ ಆಗಿದ್ದು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಹಿಂಸಾಚಾರ ಈಗ ಭುಗಿಲೆದ್ದಿದೆ. ಪಾಕಿಸ್ತಾನದಿಂದ ಹಿಡಿದು ಇರಾಕ್ ತನಕ ಅಮೆರಿಕ ರಾಯಭಾರಿ ಕಚೇರಿ ಮೇಲೇ ದಾಳಿಗೆ ಪ್ರಯತ್ನ ಪಡಲಾಗಿದೆ. ಬುಲ್ಡೋಜರ್ ನುಗ್ಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಿಂಗೆ ಮಾಡಿನೇ ಅಮೆರಿಕ ಇರಾಕನ್ನ ಸ್ಮಶಾನ ಮಾಡಾಕ್ಬಿಡ್ತು. ಸುಮ್ಮನೆ ಆರೋಪ ಪ್ರತ್ಯಾರೋಪಗಳು. ನೀವು ಆ ವೆಪನ್ಸ್ ಇಟ್ಕೊಂಡಿರಿ, ಈ ವೆಪನ್ಸ್ ಇಟ್ಕೊಂಡಿರಿ, ಕೆಮಿಕಲ್ ವೆಪನ್ಸ್ ಇಟ್ಕೊಂಡಿರಿ. ಆ ಸದ್ದಾಮ್ ಹುಸೇನನ್ನು ಸಾಯಿಸೋ ತನಕ ಬಿಡಲಿಲ್ಲ. ಕಾರಣ ಇಷ್ಟೇನೇ, ಎಲ್ಲೆಲ್ಲಿ ಅಲ್ಲಿ ತೈಲ ಇದೆ ಆ ತೈಲಾಗಾರಗಳೆಲ್ಲವೂ ಕೂಡ ನಮ್ಮವಾಗಬೇಕು. ತೈಲ ಬಾವಿಗಳು ಇರಾನ್ ಮೇಲೂ ಅದೇನೇ ಅವ್ರದ್ದು ಕಣ್ಣು. ನೋಡಿ ಯಾವ ಪರಿ ಹಿಂಸಾಚಾರ ನಡೀತಾ ಇದೆ ಇರಾಕ್ನಲ್ಲಿ, ಬಾಗ್ದಾದ್ನಲ್ಲಿ. ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಹಿಂಸಾಚಾರಗಳಾಗ್ತಾ ಇದೆ ಅಂತ. ಇನ್ನು ಪಾಕಿಸ್ತಾನದಲ್ಲೂ ಕೂಡ ಅಮೆರಿಕ ವಿರುದ್ಧ ಪ್ರತಿಭಟನೆ ಆಗಿದೆ. 8 ಜನ ಪ್ರತಿಭಟನಾಕಾರರು ಬಲಿಯಾಗಿದ್ದಾರೆ. ನೇರವಾಗಿ ರಾಯಭಾರ ಕಚೇರಿಗೆ ನುಗ್ಗಲಿಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಅವರ ಮೇಲೆ ಗುಂಡು ಹಾರಿಸಲಾಯಿತು. 8 ಜನ ಸತ್ತರು. ಬಿಟ್ಟಿದ್ದಿದ್ರೆ ರಾಯಭಾರ ಕಚೇರಿಗೆ ಬೆಂಕಿ ಇಡ್ಲಿಕ್ಕೆ ಹೊರಟಿದ್ರು. ನೋಡಿ ಯಾವ ರೀತಿ ಪ್ರತಿಭಟನೆ ಆಗ್ತಾ ಇದೆ. ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಹಿಂಸಾಚಾರ ನಡೀತು ಅಂತ. ಬೆಂಕಿ ಇಡಕ್ಕೆ ಟ್ರೈ ಮಾಡಿದ್ರು. ಆ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆಸಲಾಯಿತು. ಅದಕ್ಕೆ 8 ಜನ ಜೀವ ತೆತ್ತಿದ್ದಾರೆ. ಇದು ಅಮೆರಿಕ ಸೇನೆ ನೇರವಾಗಿ ಗೋಲಿಬಾರ್ ನಡೆಸ್ತು. ಅಮೆರಿಕದವರು ಈ ಗುಡ್ಗಿಂಡು ಹೊಡೆಯೋಕ್ಕೆ ಯಾರನ್ನೂ ಕೇಳೋಂಥ ಅಗತ್ಯ ಇಲ್ಲ ಅಲ್ಲಿ. ಯಾಕಂದರೆ ಇಡೀ ಪಾಕಿಸ್ತಾನವೇ ಅಮೆರಿಕದ ಕೈನಲ್ಲಿದೆ. ಅಮೆರಿಕದ ಜೋಳಿಗೆಗೆ ಪಾಕಿಸ್ತಾನವನ್ನು ಹಾಕಾಗಿದೆ. ಇನ್ನು ಈ ಸತ್ತಿರೋರು ಯಾವ ಜೀವಕ್ಕೂ ಬೆಲೆ ಇಲ್ಲ ಅಲ್ಲಿ.